ನಮಸ್ಕಾರ. ನಾನು ಸುರೇಶ್ ಕಲ್ಲಗರ್, ಸಿಪಿಎಂ ಉಡುಪಿ ಜಿಲ್ಲಾ ಕಾರ್ಯದರ್ಶಿ. ಒಗ್ಗೂಡಿಸಿ ಸಂವಿಧಾನ ರಕ್ಷಿಸಿ ಹೋರಾಟ ಸಮಿತಿ ಉಡುಪಿಯಲ್ಲಿ ಮೇ 30ರಂದು ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಬೃಹತ್ ಆದಂತಹ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ಸ್ವಾಗತಾರ್ಹವಾದಂತ ವಿಚಾರವಾಗಿದೆ. ಈ ಕೇಂದ್ರ ಸರ್ಕಾರ ತಂದಿರುವಂತ ವಕ್ಫ್ ತಿದ್ದುಪಡಿ ಕಾಯ್ದೆ ಅಲ್ಪಸಂಖ್ಯಾತರ ಹಕ್ಕಿನ ಮೇಲಿನ ದಾಳಿಯಾಗಿದೆ ಅಂತೇಳಿ ಹೇಳಿ ಸಿಪಿಎಂ ಹೇಳಲಿಕ್ಕೆ ಬಯಸ್ತದೆ. ಹಾಗೂ ಕೋಮು ಧ್ರುವೀಕರಣ ಹೆಚ್ಚಿಸುವ ಮತ್ತು ರಾಷ್ಟ್ರದ ಜಾತ್ಯತೀತ ರಚನೆಗೆ ಹಾನಿಯನ್ನುಂಟು ಮಾಡುವಂತ ಒಂದು ಕೇಂದ್ರ ಸರ್ಕಾರದ ಯೋಚನೆಯಾಗಿದೆ ಅಂತೇಳಿ ಹೇಳಿ ಕೂಡ ಸಿಪಿಎಂ ಬಯಸ್ತದೆ. ಹಿಂದಿನ ವಕ್ಫ್ ಕಾಯ್ದೆಯಲ್ಲಿ ಹಲವಾರು ವಿಚಾರಗಳನ್ನ ಮತ್ತು ಹಲವಾರು ಅಂಶಗಳನ್ನ ಈ ಹೊಸ ತಿದ್ದುಪಡಿ ಕಾಯ್ದೆಯು ಅವನ್ನೆಲ್ಲವೂ ಕೂಡ ದುರ್ಬಲಗೊಳಿಸ್ತದೆ. ಧಾರ್ಮಿಕ ಮತ್ತು ದತ್ತಿ ಯೋಜನೆಗಳಿಗೆ ಒಂದು ಬಳಕೆಯಾಗುವಂತಹ ಈ ಒಂದು ಖಚಿತಪಡಿಸುವಂತ ಈ ಕಾನೂನು, ಇವತ್ತಿನ ಕೇಂದ್ರ ಸರ್ಕಾರ ತಂದಿರುವಂತಹ ಕಾನೂನು ಅದೆಲ್ಲವೂ ಕೂಡ ದುರ್ಬಲಗೊಳಿಸುತ್ತದೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇವೆ. ಸಿಪಿಎಂ ಪಕ್ಷ ಇತ್ತೀಚೆಗೆ ಮಧುರೈಯಲ್ಲಿ ತನ್ನ 24ನೇ ಮಹಾಧಿವೇಶನವನ್ನು ನಡೆಸಿತು. ಆ ಮಹಾಧಿವೇಶನದಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯಗಳಿಂದ ಪ್ರತಿನಿಧಿಗಳಾಗಿ ಆಗಮಿಸಿದ್ರು. ಅವರು ಆಗಮಿಸಿದಂತ ಸಂದರ್ಭದಲ್ಲಿ ದೇಶದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನ ಮಾಡಿದ್ರು. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ತಂದಿರುವಂತ ವಕ್ಫ್ ತಿದ್ದುಪಡಿ ಕಾಯ್ದೆಯ ಬಗ್ಗೆಯೂ ಕೂಡ ಈ ಸಮ್ಮೇಳನ ಹಲವಾರು ಚರ್ಚೆಗಳನ್ನು ನಡೆಸಿ ಆ ಮೂಲಕ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ, ಮುಂದಿನ ದಿನಗಳಲ್ಲಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ದೇಶದಾದ್ಯಂತ ಹೋರಾಟವನ್ನ ನಡೆಸಬೇಕು ಅಂತ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ. ಸಿಪಿಎಂ ಪಕ್ಷ ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲಿನ ದಾಳಿಯನ್ನ ಸಹಿಸೋದಿಲ್ಲ. ಅಲ್ಪಸಂಖ್ಯಾತರ ಪರವಾಗಿ ಯಾವಾಗಲೂ ಕೂಡ ತನ್ನ ರಾಜಕೀಯವನ್ನ ಮಾಡ್ತದೆ. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಓಟಿನ ರಾಜಕೀಯವನ್ನ ಮಾಡದೆ ಇವತ್ತು ಅಲ್ಪಸಂಖ್ಯಾತರ ಪರವಾಗಿ ನಿಲ್ಲುವಂತ ಒಂದು ನಿಟ್ಟಿನಲ್ಲಿ ಪಕ್ಷ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಹೋರಾಟ ಏನಿದೆ, ಮೇ 30 ನಡೆಯುವಂತ ಹೋರಾಟ ಅತ್ಯಂತ ಯಶಸ್ವಿಯಾದಂತ ಹೋರಾಟ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಆದೇಶವನ್ನ ಹೊರಡಿಸಿದೆ. ಏನಂತೇಳಿ ಹೇಳಿದ್ರೆ, ಎಲ್ಲ ಆಸ್ತಿಗಳನ್ನ ನೋಂದಾಯಿಸಿಕೊಳ್ಳಬೇಕೆಂಬ ಒಂದು ಆದೇಶ, ಹೊಸ ಆದೇಶ ಕಳವಳಕಾರಿಯಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದು ಹಿಡನ್ ಅಜೆಂಡಾವನ್ನ ಇದರ ಜೊತೆ ಇಟ್ಕೊಂಡಿದೆ. ನೋಂದಾಯಿಸಬೇಕೆಂಬ ಆದೇಶವನ್ನ ಮುಂದೆ ಈ ಆಸ್ತಿಗಳನ್ನೆಲ್ಲ ಕೂಡ ಮುಟ್ಟುಗೋಲು ಹಾಕುವಂತ ಅಪಾಯಕಾರಿಯಾದಂತ ನಡೆಯೂ ಕೂಡ ಕೇಂದ್ರ ಸರ್ಕಾರ ಮಾಡಬಹುದು. ಹಾಗಾಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ನಾವೆಲ್ಲರೂ ಕೂಡ ವಿರೋಧಿಸೋಣ. ಮೇ 30ರ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋಣ. ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋಣ. ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲಿನ ದಾಳಿಯನ್ನ ನಾವ್ಯಾರು ಕೂಡ ಸಹಿಸೋದಿಲ್ಲ. ಬಹಳ ಮುಖ್ಯವಾಗಿ ಮುಸ್ಲಿಮರು ಮಾತ್ರ ಅಲ್ಲ, ಭಾರತದ ಏಕತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತ ಎಲ್ಲ ಜನರು ಕೂಡ, ಮುಸ್ಲಿಮೇತರರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಮೇ 30ರ ಹೋರಾಟ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ.